ಮಾಡ್ತಾ ಇದ್ದೀನಿ. ಯಾವ್ದು ಟಾಪರ್ ಟೆಕ್ನಿಕ್ಸ್ ಅಂತ ಹೇಳಿ ಕ್ಯೂರಿಯಾಸಿಟಿ ಆಗ್ತಾ ಇದೆಯಾ? ಹಾಯ್ ಹಲೋ ಮಕ್ಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಹಾಗಿದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಟಾಪರ್ ಟೆಕ್ನಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ ನೀವು ಟಾಪ್ ಹೇಗೆ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಟೆಕ್ನಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಇನ್ಯಾಕೆ ತಡ, ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಮಕ್ಕಳೇ, ಈ ವಿಡಿಯೋನ ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವೇನು ಮಾಡಿ ಗೊತ್ತಾ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ನಾನಿವತ್ತಿನ ತರಗತಿಯಲ್ಲಿ ಟಾಪರ್ ಟೆಕ್ನಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಲ್ಲ, ಯಾವ್ದ್ಯಾವುದು ಟಾಪರ್ ಟೆಕ್ನಿಕ್ಸು ಅಂತ ಹೇಳಿ ಕ್ಯೂರಿಯಾಸಿಟಿ ಆಗ್ತಾ ಇದೆಯಾ? ಬನ್ನಿ ಮಕ್ಕಳೇ ನೋಡೋಣ. ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಇವತ್ತು ನಿಮಗೆ ಹೇಗೆ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಮಗೆ ಎಲ್ಲ ಬರುತ್ತೆ, ಎಲ್ಲ ನಮ್ಮ ತಲೆಯಲ್ಲಿದೆ, ಆದರೆ ನಾವು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡೋದು. ಯಾಕಂದರೆ ಈಗ ನಿಮ್ಮ ಮನೇಲಿ ಒಂದು ಅಡುಗೆ ಮಾಡಿರ್ತೀರಾ, ಒಂದು ಯಾವುದೋ ಪಾತ್ರೆಯಲ್ಲೆಲ್ಲ ಮಾಡಿರ್ತೀರಾ, ಅದೇ ಅಡುಗೆ ಆ ಪಾತ್ರೆ ತೊಗೊಂಡು ಬಂದು ಹಿಂಗೆ ಇಡ್ತೀರಾ? ಇಲ್ಲ ಅಲ್ಲ, ಬಡಿಸೋದಕ್ಕೆ ಏನು ಮಾಡ್ತೀರಾ ನೀವು, ಒಂದು ಚಿಕ್ಕ ಬೌಲಲ್ಲಿ ಅದನ್ನು ಹಾಕಿಬಿಟ್ಟು ಆ ಬೌಲಲ್ಲಿ ಒಳಗಡೆ ಆ ಅಡುಗೆ ಏನು ಮಾಡಿರ್ತೀರಾ ಅದನ್ನು ಹಾಕಿ ಅದ್ರ ಮೇಲೆ ಗಾರ್ನಿಷಿಂಗ್ ಮಾಡಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಟೇಬಲ್ ಮೇಲೆ. ಹಾಗೆಯೇ ಪೇಪರ್ ಕೂಡ ಹಾಗೆಯೇ ಪ್ರೆಸೆಂಟ್ ಮಾಡಬೇಕು. ಹೇಗಪ್ಪ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿದೆ ನೋಡಿ. ಫಸ್ಟ್ ಏನು ಗೊತ್ತಾ, ನೀವೇನು ಮಾಡಬೇಕು ಅಂತ ಹೇಳಿದರೆ, ನೀವು ಇಲ್ಲಿ ಪ್ರಥಮ ಭಾಷೆ ಅಂತ ಒಂದು 100ಗೆ ಔಟ್ ಆಫ್ 100 ತೊಗೊಂಡಂಥ ಮಗು, ಅಂದರೆ ಔಟ್ ತೊಗೊಂಡಂಥ ಮಗುವಿನ ಒಂದು ನಾನು ಪೇಪರನ್ನು ತೋರಿಸ್ತಾ ಇದ್ದೀನಿ. ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳು, ಮ್ಯಾಮ್ ಏನು ನೀವು ಯಾವಾಗಲೂ ಪ್ರಥಮ ಭಾಷೆ ಮಕ್ಕಳಿಗೆ ತೋರಿಸ್ತೀರಾ ಅಂತ ಹೇಳಿಬಿಡಿ. ಪ್ರಥಮ ಭಾಷೆ ಆಗಲಿ ದ್ವಿತೀಯ ಭಾಷೆ ಆಗಲಿ ಪ್ರೆಸೆಂಟೇಷನ್ ಅನ್ನೋದು ಏನಾಗಿರುತ್ತೆ, ಯಾವಾಗಲೂ ಇಂಪಾರ್ಟೆಂಟು. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಏನಾಗಿದೆ ಅಂತ ಹೇಳಿ ಒಂದ್ಸತಿ ನೋಡಿ. ಇಲ್ಲಿ ಎಲ್ಲ ಹೇಗೆ ಬರೆದಿದ್ದಾರೆ ನೋಡಿ, ವಿತ್ ಆಪ್ಷನನ್ನು ಬರೆದಿದ್ದಾರೆ. ಹೌದಾ? ಏನಪ್ಪ ವಿತ್ ಆಪ್ಷನ್ ಬರೆದಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ನೋಡಿ ಸಿ ಅಂತ ಬರೆದು ಯೋಗವಾಹ, ಆಮೇಲೆ ಸಪ್ತಮಿ, ಈ ಥರ ಬರೆದಿದ್ದಾರೆ. ಹೀಗೆ ನೀವು ಕೂಡ ಪ್ರೆಸೆಂಟ್ ಮಾಡಬೇಕು, ಅವಾಗ ಈಸಿ ಆಗುತ್ತೆ. ಮತ್ತು ಮಾರ್ಜಿನನ್ನು ಬಿಡಬೇಕು. ಮಾರ್ಜಿನು ಫಸ್ಟ್ ಈ ಕಡೆನೂ ಬಿಡಬೇಕು, ಈ ಕಡೆನೂ ಮಾರ್ಜಿನನ್ನು ಬಿಡಬೇಕು. ಫುಲ್ ಮಾರ್ಜಿನ್ ಟು ಮಾರ್ಜಿನ್ ಬರಿಬೇಡಿ, ಓಕೆನಾ? ಯಾಕಂದರೆ ಅವ್ರು ಎಷ್ಟೊಂದು ಬುಕ್ಲೆಟ್ ಇರುತ್ತಲ್ಲ, ಆಲ್ಮೋಸ್ಟ್ ಒಂದು 20 ಪೇಜಸ್ ಇರೋವಂಥ ಬುಕ್ಲೆಟನ್ನು ಕೊಟ್ಟಿರ್ತಾರೆ. ಯಾಕೆ ಅಷ್ಟೊಂದು ಕಂಜೂಸ್ತನ ಬೇಡ, ಆರಾಮಾಗಿ ಬರೀರಿ. ಒಂದಾದಮೇಲೆ ಒಂದಕ್ಕೆ ಏನು ಮಾಡಿ, ಲೈನನ್ನು ಬಿಡಿ. ಒಂದೇ ಲೈನ್ ಬಿಡಬೇಕಮ್ಮ, ಇಲ್ಲ 2 ಲೈನ್ ಬಿಟ್ಟರು ಪರವಾಗಿಲ್ಲ, ವೆಲ್ ಆ್ಯಂಡ್ ಗುಡ್. ನಿಮ್ಗೆ ಯಾವುದೋ ಬಂದಿಲ್ಲ, ಇಲ್ಲೊಂದು 5th ಬರಲಿಲ್ಲ, ಅದನ್ನು ಬಿಟ್ಬಿಟ್ಟು ಅಲ್ಲಿ 2 ಲೈನ್ ಬಿಟ್ಟು ಮುಂದೆ ಹೋಗಿ. ಯಾಕಂದರೆ ಬಂದಾಗ ನೀವು ವಾಪಸ್ ರಿವಿಷನ್ ಮಾಡ್ಕೊಂಡು ಬರ್ತೀರಲ್ವ, ಅವಾಗ ನೀವು ಯಾವ್ದು ಬಿಟ್ಟಿದ್ದೀರಾ ಅಂತ ಹೇಳಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದ್ರೆ 2 ಲೈನ್ ಬಿಟ್ಬಿಟ್ಟು ಬರೀರಿ. ಮತ್ತು 1 ಅಂಕದ ಪ್ರಶ್ನೆ ಬರೆದಾಗೂ ಕೂಡ ಅಷ್ಟೇ, 1 ಲೈನ್ ಆದರೂ ಕೂಡ 2 ಅಥವಾ 3 ಲೈನ್ ಬಿಟ್ಬಿಟ್ಟು ಬರೀರಿ. 1 ಲೈನ್ ಬರೆಯೋದು, 2 ಲೈನ್ ಬಿಡೋದು, 1 ಲೈನ್ ಬರೆಯೋದು, 2 ಲೈನ್ ಬಿಡೋದು, ಈ ಥರ ಮಾಡ್ತಾ ಹೋಗಿ. ಇಲ್ಲ ನಿಮ್ಗೆ ಟೈಮ್ ಇದೆ ಮೇಡಮ್, ನಂಗೆ ಸ್ವಲ್ಪ ಟೈಮ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಪೆನ್ಸಿಲ್ ತೊಗೊಂಡು ಸ್ಕೇಲ್ ತೊಗೊಂಡು ಲೈನ್ ಕೂಡ ಹಾಕ್ಬೋದು. ಅಂದರೆ ಉತ್ತರ ಬರೆದ ಮೇಲೆ ಲೈನನ್ನು ಹಾಕ್ಬೋದು. 2 ಅಂಕದ ಪ್ರಶ್ನೆ ಬರೆದಾಗ ಖಂಡಿತವಾಗ್ಲೂ ಏನು ಮಾಡಿ ಗೊತ್ತಾ, 2 ಅಂಕದ ಪ್ರಶ್ನೆ ಬರೆದಾಗ ಯಾವ್ದು ನಿಮಗೆ ಇಲ್ಲಿ ನೋಡಿ, ಅರ್ಜುನ ಹಾಗೂ ಭೀಮರನ್ನು ಏನು ಮಾಡಿದ್ರು, ಅಂಡರ್ಲೈನ್ ಮಾಡಿದ್ರು. ಏನದು, ಕೀವರ್ಡನ್ನು ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಫುಲ್ ಮಾರ್ಕ್ಸ್ ಬರುತ್ತೆ. ಈ ಥರ ಕೀವರ್ಡ್ಸ್ ಯಾವ್ದು ಇರುತ್ತೆ ಅದನ್ನು ಅಂಡರ್ಲೈನ್ ಮಾಡ್ತಾ ಹೋಗಿ. ಅವರು ಅಂಡರ್ಲೈನ್ ಮಾಡಿರೋ ಜಾಗಕ್ಕೆ ನಿಮಗೆ ಟಿಕ್ ಹಾಕಿ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಈ ಮಗು ಜಾಸ್ತಿ ಪ್ಲೇಸ್ ಬಿಟ್ಟಿಲ್ಲ, ಅದು ತುಂಬ ಕಾನ್ಫಿಡೆಂಟ್ ಆಗಿದೆ. ನಿಮ್ಗೇನಾದರೂ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಅನಿಸಿದರೆ, ಇಲ್ಲ ನನಗೊಂಚೂರು ಏನೋ ಬರಿಬೇಕು ಆಮೇಲೆ ಅನಿಸಿದರೆ ಅಂತಂದರೆ ನೀವೇನು ಮಾಡಿ, 2ರಿಂದ 3 ಲೈನನ್ನು, 2 ಲೈನ್ ಬಿಡಿ, ಇಲ್ಲ 3 ಲೈನನ್ನು ಬಿಟ್ಬಿಟ್ಟು ಬರೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇಲ್ಲಿ ನೋಡಿ, ದೊಡ್ಡ ಕ್ವಶನ್ ಇದ್ದಾಗ ಹೇಗೆ ಬರೆದಿದ್ದಾರೆ ಅಂತ. ಹೇಗೆ ಇಲ್ಲಿ ನೀವು ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕ್ವಶನ್ ನಂಬರನ್ನು ಹಾಕಿದ್ದಾರೆ, ಮತ್ತು ಕ್ವಶನ್ ಯಾವುದು ಅಂತ ಕೂಡ ಹಾಕಿದ್ದಾರೆ. ಅಂದರೆ ಮೇನ್ ಮತ್ತು ಕ್ವಶನ್ ನಂಬರ್, ಇದನ್ನು ಮರೀದೆ ನೀಟಾಗಿ ಹಾಕ್ಕೊಂಡು ಬನ್ನಿ. ನಿಮಗೆ ಏನೋ ಒಂಚೂರು ತಪ್ಪಾಯಿತು, ಚಿಕ್ಕ ಪುಟ್ಟ ತಪ್ಪಾಯಿತು, ಆಗ ಸಿಂಗಲ್ 1 ಲೈನ್ ಹಾಕಿಬಿಡಿ. ತುಂಬ ಹಿಂಗೆ ಯಾಕ್ತು ಅಂತ ಅನ್ನೋ ಥರ ಮಾಡಿಬಿಡಿ. ಅವ್ರಿಗೂ ಕೂಡ ಏನಾಗುತ್ತೆ ಗೊತ್ತಾ, ನೀವು ಹಂಗೆ ಮಾಡಿದರೆ ಅಲ್ಲೇ ಅವ್ರದ್ದು ದೃಷ್ಟಿ ಹೋಗುತ್ತೆ. ಅದರಲ್ಲಿ ಒಂದೇ 1 ಲೈನ್ ಹಾಕಿ ಮೂವ್ ಆನ್. ಅಂದರೆ ಏನೋ ಮಗು ಬರಿತಾ ಇರಬೇಕು, ಅವಾಗ ಒಂದು ಸ್ವಲ್ಪ ತಪ್ಪಾಗಿದೆ ಅಂತ ಹೇಳಿ ಮುಂದೆ ಹೋಗ್ಬಿಡ್ತಾರೆ. ಅವರೇನು ನೋಡಲ್ಲ, ಅದನ್ನೇನು ಅಬ್ಸರ್ವ್ ಮಾಡಲ್ಲ. ಆ ಥರ 1 ಲೈನ್ ಹಾಕಿದ್ದಕ್ಕೆ ಏನು ಮಾರ್ಕ್ಸ್ ಕಟ್ ಆಗಲ್ಲ.
ಏನೂ ಆಗಲ್ಲ ಮಕ್ಕಳೇ. ಮ್ಯಾಮ್ ನನಗೆ 3-4 ಕಡೆ ಹಂಗಾಗ್ಬಿಡ್ತು, ಅದಕ್ಕೆ ನಾನು ಲೈನ್ ಹಾಕಿದೆ. ಏನೂ ಪ್ರಾಬ್ಲಮ್ ಇಲ್ಲ. ಆ ಲೈನ್ ಹಾಕಿದ್ದಕ್ಕೆ, ಆ ಮಾರ್ಕ್ಸ್ ಇದು ಮಾಡಿದ್ದಕ್ಕೆ ಮಾರ್ಕ್ಸ್ ಕಟ್ ಆಗಲ್ಲ ಮಕ್ಕಳೇ, ಸರಿನಾ? ನೀವು ಬರೆದಿರೋದಕ್ಕೆ ಮಾರ್ಕ್ಸನ್ನು ಕೊಡ್ತಾರೆ. ಹಾಗಿದ್ರೆ ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ನಿಮಗೆ ಎಲ್ಲ 2 ಅಂಕದ ಪ್ರಶ್ನೆಗಳು ಬಂದಾಗ ಹೇಗೆ ಬರಿಬೇಕು ಅಂತ ಹೇಳಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ 2 ಅಂಕದ ಪ್ರಶ್ನೆಗಳನ್ನು ಹೇಗೆ ಬರೆದಿದ್ದಾರೆ. ಬರೆದ್ಬಿಟ್ಟು ಅಂಡರ್ಲೈನ್ ಮಾಡಿದ್ದಾರೆ, ಬರೆದ್ಬಿಟ್ಟು ಅಂಡರ್ಲೈನ್ ಮಾಡಿದ್ದಾರೆ. ನೀವು ಕೂಡ ಅಷ್ಟೇ ಬರೆದು ಕೀವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡಿ. ಆಮೇಲೆ 2 ಲೈನ್ ಬಿಡಿ, ಒಂದೇ ಒಂದು ಲೈನ್ ಬಿಡಕ್ಕೆ ಹೋಗ್ಬಿಡಿ. ಆದಷ್ಟು ಏನು ಮಾಡಿ, 2 ಲೈನನ್ನು ಬಿಡ್ತಾ ಹೋಗಿ. ಒಂದು ಕ್ವಶನ್ ಒಂದು ಆನ್ಸರ್, ಕ್ವಶನ್ ಅಲ್ಲ ಮಕ್ಕಳೇ, ಮತ್ತು ಕ್ವಶನ್ ಬರೆದು ಬಿಡಬೇಡಿ. ವಾಣಿ ಮ್ಯಾಮ್ ಹೇಳಿದ್ದಾರೆ ಕ್ವಶನ್ ಬರೀರಿ ಅಂತ. ಕ್ವಶನ್ ಅಲ್ಲ, ಕ್ವಶನಿಗೆ ಆನ್ಸರನ್ನು ಬರೆದು 2 ಲೈನನ್ನು ಬಿಡಿ, ಸರಿನಾ? ಓಕೆ. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಬರೆದ ತಕ್ಷಣ 2 ಲೈನ್ ಬಿಡಿ. 2 ಲೈನ್ ಬಿಡ್ತಾ ಬಿಡ್ತಾ ಹೋಗಿ. ಇಲ್ಲಿ ನೋಡಿ, ಕೃತಿಕಾರ ಪರಿಚಯವನ್ನು ಹೇಗೆ ಬರಿಬೇಕು ಅಂದರೆ ನಿಮ್ಗೆ ಗೊತ್ತಿದೆ. ನಿಮಗೆ ಕೃತಿಕಾರ ಪರಿಚಯವನ್ನು ಯಾವಾಗಲೂ ವಾಕ್ಯ ರೂಪದಲ್ಲಿ ಬರಿಬೇಕು. ಬರೆದ ನಂತರ ಯಾವ್ದ್ಯಾವುದು ಅವ್ರ ಕೃತಿಗಳಿದೆ ಅದಕ್ಕೆ ಅಂಡರ್ಲೈನ್ ಮಾಡಿ, ಯಾವ್ದ್ಯಾವ್ದು ಅವ್ರ ಪ್ರಶಸ್ತಿಗಳಿದೆ ಅದಕ್ಕೆ ಅಂಡರ್ಲೈನ್ ಮಾಡಿ. ಆವಾಗ ಫುಲ್ ಮಾರ್ಕ್ಸು ಬಂದೇ ಬರುತ್ತೆ ನಿಮಗೆ. ನೋಡಿ, ಇಲ್ಲಿ ನೋಡಿ ಹೇಗೆ ಬರೆದಿದೆ, ಛಂದಸ್ಸನ್ನು ಹೇಗೆ ಬರೆದಿದೆ ನೋಡಿ ಮಗು. ಪೆನ್ಸಿಲಿಂದ ಬರೀರಿ ಛಂದಸ್ಸನ್ನು ಬರಿಬೇಕಾದ್ರೆ, ಯಾಕಂದರೆ ಎಲ್ಲಾದರೂ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪೆನ್ಸಿಲಿಂದ ಬರೀರಿ. ಈ ಮಗುಗೆ ಅಕ್ಷರಗಣಗಳು ಸ್ವಲ್ಪ ಕನ್ಫ್ಯೂಷನ್ ಇತ್ತೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಅದೇನು ಮಾಡಿದೆ, ಯಮಾತ ರಾಜಭಾನ ಸಲಗಮ್ ಅಂತ ಹೇಳಿ ಬರೆದು ಅದಕ್ಕೆ ಪ್ರಸ್ತಾರ ಹಾಕೊಂಡ್ಬಿಟ್ಟಿದೆ. ನೀವು ಕೂಡ ಹಾಗೆ ಮಾಡ್ಬೋದು, ಯಮಾತ ರಾಜಭಾನ ಸಲಗಮ್ ಅಂತ ಬರೆದು ಅದಕ್ಕೆ ಪ್ರಸ್ತಾರ ಹಾಕೊಂಡ್ಬಿಡ್ಬೋದು. ಓಕೆನಾ? ಆಮೇಲೆ ಅದರಲ್ಲಿ ಯಗಣ ಮಗಣ ಜಗಣ ನಿಮ್ಗೆ ಗೊತ್ತಾಗೇ ಬಿಡುತ್ತೆ. ನಜಗಣ ಭಜಗಣ ಯಾವ್ದು ಬರುತ್ತೆ ನೋಡ್ಕೊಳ್ಳಿ. ನ ಜ ಭ ಎಲ್ಲ ಬಂದಿರೋದನ್ನ ಸರಿಯಾಗಿ ಇದು ಮಾಡಿ. ಲಾಸ್ಟಲ್ಲಿ ಏನು ಗೊತ್ತಾ, ಇಲ್ಲಿ ಕೆಳಗಡೆ, ಲಾಸ್ಟ್ ಅಂದರೆ ಇದ್ರದ್ದು ಕೆಳಗಡೆ ಛಂದಸ್ಸನ್ನು ಬರೀರಿ. ಆಮೇಲೆ ಇದಕ್ಕೆ ಸಮನ್ವಯ ಅಂತ ಏನು ಬರೆಯೋದಿರಲ್ಲ ಮಕ್ಕಳೇ. ಇದರಲ್ಲಿ ಏನಿರುತ್ತೆ ಅಂದರೆ ಬರೀ ಏನಾಗಿರುತ್ತೆ, ಗಣಗಳನ್ನು ಬರೆಯೋದು. ಫಸ್ಟ್ ಎಲ್ಲದಕ್ಕೂ ಪ್ರಸ್ತಾರ ಹಾಕೋದು ಅಂತ ಹೇಳ್ತೀವಿ, ಲಘು ಗುರು ಹಾಕೋದಕ್ಕೆ ಪ್ರಸ್ತಾರ ಹಾಕೋದು ಅಂತ ಹೇಳ್ತೀವಿ. ಅದಾದಮೇಲೆ ಗಣಗಳ ವಿಭಾಗ ಮಾಡೋದು, ಛಂದಸ್ಸನ್ನು ಬರೆಯೋದು. ಇದಿಷ್ಟಕ್ಕೆ 3 ಅಂಕ ಇರುತ್ತೆ. ಸಮನ್ವಯ ಏನು ಬರೆಯೋ ಅವಶ್ಯಕತೆ ಏನಿಲ್ಲ. ಇದು ಸುಮ್ಮನೆ ಆ ಮಗು ಎಕ್ಸ್ಟ್ರಾ ಬರೆದಿದೆ. ಇದು ಸಮನ್ವಯ ಅಂತಂದರೆ ಈ ಪ್ರತಿಪಾದವು ಇಷ್ಟು ಜನವು ಇದು ಹೊಂದಿದೆ ಅಂತೆಲ್ಲ, ಅದೆಲ್ಲ ಏನು ಬೇಕಾಗಿಲ್ಲ. ನೀವು ಇಲ್ಲ ಮ್ಯಾಮ್ ನಂಗೆ ಬರೆಯೋಕ್ಕೆ ಬರುತ್ತೆ, ನಂಗೆ ವೆಲ್ ಆ್ಯಂಡ್ ಗುಡ್, ನಾನು ತುಂಬ ಎಕ್ಸ್ಪರ್ಟ್ ಇದ್ದೀನಿ, ಬರೀರಿ. ಆದರೆ ಇಲ್ಲಿ ಪ್ರಸ್ತಾರ ಹಾಕೋದಕ್ಕೆ 1 ಅಂಕ, ಗಣಗಳನ್ನು ಗುರ್ತಿಸೋದಕ್ಕೆ 1 ಅಂಕ, ಛಂದಸ್ಸನ್ನು ಗುರ್ತಿಸೋದಕ್ಕೆ 1 ಅಂಕ. 3 ಅಂಕದ ಪ್ರಶ್ನೆ ಆಗಿರುತ್ತೆ. ನೋಡಿ ಇಲ್ಲಿ 3 ಕರೆಕ್ಟಾಗಿ ಬಂದಿದೆ ಆ ಮಗುಗೆ. ಇಲ್ಲಿ ನೋಡಿ, ಇಲ್ಲಿ ಅಲಂಕಾರ ಹೇಗೆ ಬರೆದಿದ್ದಾರೆ ಅಂತೆ. ಅಲಂಕಾರ, ಉಪಮಾನ, ಉಪಮೇಯ ಮತ್ತು ಇಲ್ಲಿ ಸಮನ್ವಯ ಕೂಡ ಬರೆದಿದ್ದಾರೆ. ಯಾಕಂದರೆ ಇದರಲ್ಲಿ ಉಪಮಾವಾಚಕ ಪದ ಇಲ್ಲ, ಯಾಕಂದರೆ ಇದು ರೂಪಕ ಅಲಂಕಾರ ಆಗಿರೋದ್ರಿಂದ. ಸರಿನಾ? ಹೀಗೇನೆ ಬರೆದು ಅಂಡರ್ಲೈನ್ ಮಾಡಿ. ಗಾದೆ ಮಾತನ್ನು ನೋಡಿ, ಆ ಮಗು ಇಲ್ಲೇ ಬರೆದಿದೆ. ನೀವೇನು ಮಾಡಿ, ಗಾದೆ ಮಾತನ್ನು ಬರಿಬೇಕಾದ್ರೆ ಆದಷ್ಟು ಫಸ್ಟ್ ಪೇಜ್, ಫ್ರೆಶ್ ಪೇಜಿಂದ ಆರಿಸ್ಕೊಳ್ಳಿ. ಯಾಕಂದರೆ ಗಾದೆ ಮಾತು ಯಾವಾಗಲೂ ನಾವು 8-10 ಲೈನ್ ಬರಿತೀವಲ್ವ, ಫ್ರೆಶ್ ಪೇಜನ್ನು ಆರಿಸ್ಕೊಳ್ಳಿ. ಮತ್ತು ಪ್ರಬಂಧವನ್ನು, ಪತ್ರಲೇಖನವನ್ನು ಬರಿಬೇಕಾದ್ರೂ ಅಷ್ಟೇ ಅಕ್ಕಪಕ್ಕ ಪೇಜನ್ನು ಆಯ್ದುಕೊಂಡು ಬರೀರಿ. ಇಲ್ಲೇನೋ ಸ್ವಲ್ಪ ಉಳಿದಿತ್ತು ಅಂದರೆ ಅದನ್ನು ಪೆನ್ಸಿಲಿಂದ ಅಲ್ಲೇ ಒಂದು ಲೈನ್ ಹಾಕಿಬಿಟ್ಟು ನೆಕ್ಸ್ಟ್ ಪೇಜಿಗೆ ಹೋಗಿ, ಏನೂ ಪ್ರಾಬ್ಲಮ್ ಇಲ್ಲ. ಅವರೇನು ನಿಮ್ಗೆ ಯಾಕೆ ಇದಿಷ್ಟು ಜಾಗ ಬಿಟ್ಟಿದ್ದೀರಾ ಅಂತ ಏನೂ ಕೇಳಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ನೀವು ಸಂದರ್ಭವನ್ನು ಬರಿಬೇಕಾದ್ರೆ ನಿಮಗೆ ಆಕರ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಅಲ್ಲಿ ಅವರು ಆಕರ ಅಂತ ಬರೆದಿದ್ದಾರೆ, ನಾವು ಆಯ್ಕೆ ಅಂತ ಬರಿತೀವಿ. ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಏನು ಬರಿತೀವಿ? ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಆಯ್ಕೆಯಲ್ಲಿ ಏನು ಬರುತ್ತೆ? ಕೃತಿಕಾರರ ಹೆಸರು, ಯಾವ ಕೃತಿಯಿಂದ ಆಯ್ದುಕೊಂಡಿದ್ದೀವಿ, ಆಮೇಲೆ ಯಾವ ಗದ್ಯ ಅಥವಾ ಪದ್ಯವನ್ನು ಬರಿತೀವಿ. ಸಂದರ್ಭದಲ್ಲಿ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಈ 3 ವಿಷಯಗಳನ್ನು ಬರಿತೀವಿ. ಮತ್ತು ಸ್ವಾರಸ್ಯ ಬರಿಬೇಕಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಅದನ್ನು ಹೇಗೆ ವಿಭಿನ್ನವಾಗಿ ಹೇಳಿದ್ದಾರೆ ಕೃತಿಕಾರರು ಅಂತ ಹೇಳಿ ಬರಿತೀವಿ. ನೋಡಿ ಮಗು ಹೇಗೆ ಬರೆದಿದೆ, ಬರೆದ್ಬಿಟ್ಟು ಲಾಸ್ಟಲ್ಲಿ ಪೆನ್ಸಿಲಿಂದ ಒಂದು ಲೈನ್ ಹಾಕಿದೆ. ನೀವು ಅಷ್ಟೇ 2 ಲೈನ್ ಹಿಂಗೆ ಬಿಟ್ಬಿಟ್ಟು ಒಂದು ಪೆನ್ಸಿಲಿಂದ ಲೈನ್ ಹಾಕಲಿ. ನಿಮ್ಗೆ ಏನೇ ಒಂದು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಒಂಚೂರು ಆ್ಯಡ್ ಮಾಡಬೇಕು ಅಂದರೂ ಕೂಡ ಇಲ್ಲಿ ಜಾಗ ಇರುತ್ತೆ, ಆ್ಯಡ್ ಮಾಡ್ಬೋದು ಬಂದುಬಿಟ್ಟು. ಇದು ಆಗಿರುತ್ತೆ, ಕನ್ಫ್ಯೂಸ್ ಆಗಿರುತ್ತೆ, ಅಥವಾ ನೀವೇನೋ ಒಂದು ಲೈನ್ ಮರ್ತಿರ್ತೀರಾ, ಆ ಥರ ಏನಾದ್ರು ಆ್ಯಡ್ ಮಾಡಬೇಕು ಅಂದಾಗ ನೀವು ಇನ್ನೊಮ್ಮೆ ಎಲ್ಲ ನೋಡ್ಕೊಂಡು ಬರ್ತಾ ಇರ್ತೀರಲ್ಲ, ಆವಾಗ ನೀವು ಆರಾಮಾಗಿ ಏನು ಮಾಡ್ಬೋದು ಅಂದರೆ ನೋಡ್ಬೋದು, ಆ್ಯಡ್ ಮಾಡ್ಬೋದು. ಅದಕ್ಕೆ ಏನು ಮಾಡಿ, ಒಂದು 2-3 ಲೈನ್ ಬಿಟ್ಬಿಟ್ಟು ಬರಿತಾ ಹೋಗಿ. ನೆಕ್ಸ್ಟ್ ನೋಡಿ ಮಕ್ಕಳೇ, ನಿಮಗೆ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದರೆ, ಸಂದರ್ಭವನ್ನು ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನೆಕ್ಸ್ಟ್ ಒಂದು ಇದಕ್ಕೆ ಹೋಗ್ತೀರಾ, ನಿಮ್ಮ ಒಂದು
ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇರ್ತೀರಾ. ಆ ನೆಕ್ಸ್ಟ್ ಕ್ವಶನ್ಗೆ ಹೋಗಬೇಕಾದ್ರೆ ನಿಮ್ಗೊಂದು ಸ್ವಲ್ಪ ಜಾಗ ಉಳಿಯುತ್ತೆ ಅಂತ ಅನ್ಕೊಳ್ಳಿ. ಆ ಜಾಗ ಉಳಿದಿರೋದನ್ನ ಅಲ್ಲೇ ಮತ್ತೊಂದು ಕ್ವಶನ್ ಶುರು ಮಾಡಕ್ಕೆ ಹೋಗಬೇಡಿ. ಒಂದು 3 ಲೈನೋ 4 ಲೈನೋ 2 ಲೈನೋ ಹಿಂಗೆ ಉಳಿದಿದ್ರೆ ಅಲ್ಲೊಂದು ಪೆನ್ಸಿಲಿಂದ ಒಂದು ಲೈನ್, ಒಂದೇ ಲೈನ್ ಹಾಕಿ, ಜಾಸ್ತಿ ಏನು 5-6 ಲೈನ್ ಹಾಕಿ ಅಲ್ಲೆಲ್ಲ ಡಿಸೈನ್ ಮಾಡಿ ಕೂತ್ಕೋಬೇಡಿ. ಒಂದು ಲೈನ್ ಹಾಕಿಬಿಟ್ಟು ನೆಕ್ಸ್ಟ್ ಹೋಗಿ. ಈಗ ನೀವು 4 ಅಂಕದ ಪ್ರಶ್ನೆ ಬರೀಬೇಕು. ನೀವು 4 ಅಂಕದ ಪ್ರಶ್ನೆ ಬರೆಯೋದಕ್ಕೆ ನಿಮ್ಗೆ ಏನಾಗುತ್ತೆ, ಆಲ್ಮೋಸ್ಟ್ 3/4 ಪೇಜ್ ಬೇಕಾಗುತ್ತೆ. ಅವಾಗ 4 ಅಂಕದ ಪ್ರಶ್ನೆ ಶುರು ಮಾಡಬೇಕಾದ್ರೆ ಈ ಥರ ನೀವು ಫ್ರೆಶ್ ಪೇಜಿಂದ ಶುರು ಮಾಡಿ, ಅವಾಗ ಬೆಸ್ಟ್ ಆಗಿರುತ್ತೆ. ಅಲ್ಲೇ ಎಲ್ಲೋ ಅಲ್ಲೊಂದು 4 ಲೈನ್ ಬರೆದು, ಇಲ್ಲೊಂದು 3 ಲೈನ್ ಬರೆದು, ಇಲ್ಲೊಂದು 2 ಲೈನ್ ಹಂಗೆ ಬರೆದ್ರೆ ನಿಮಗೇನೆ ಏನು ಬರೆದಿದ್ದೀವಿ ಅಂತ ಗೊತ್ತಾಗಲ್ಲ. ಇಲ್ಲಿ ಮೇಲಿಂದ ಕೆಳಗಡೆವರೆಗೆ ನೋಡಿಬಿಟ್ರೆ 4 ಮಾರ್ಕರ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ 4 ಮಾರ್ಕರ್ ಬರಿಬೇಕಾದ್ರೆ ಆದಷ್ಟು ಹೊಸ ಪೇಜನ್ನೇ ಆಯ್ದುಕೊಳ್ಳಿ ಮಕ್ಕಳೇ. ಅವಾಗ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಮಗು ಹೆಂಗೆ ಬರೆದಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿಂದ ಶುರು ಮಾಡಿದೆ ಪತ್ರಲೇಖನವನ್ನು ಶುರು ಮಾಡಿ. ನೀವು ಪತ್ರಲೇಖನಕ್ಕೆ ನೀವೇನು ಅವರು ಕೊಟ್ಟಂಥ ವಿಷಯವನ್ನೇನಲ್ಲಿ ಮೇಲ್ಗಡೆ ಬರಿಬೇಕು ಅಂತ ಏನಿಲ್ಲ ಮಗು. ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಮಕ್ಕಳೇ, ನೀವು ಆ ಒಂದು ನಂಬರನ್ನು, ಸಂಖ್ಯೆನ, ಅಂದರೆ ನಿಮ್ಮ ಪ್ರಶ್ನೆಯ ಸಂಖ್ಯೆಯನ್ನು ಹಾಕಿ ಶುರು ಮಾಡಿದರೆ ಆಯಿತು. ಇವರಿಂದ ದಿನಾಂಕ, ಇವರಿಗೆ ಮಾನ್ಯರೇ, ವಿಷಯ. ಇಲ್ಲಿ ನೋಡಿ ವಿಷಯ ಅರ್ಧ ಆಗಿಬಿಡ್ತು. ಯಾಕೆ ಹೇಳಿ, ಇಲ್ಲಿ ಮೇಲ್ಗಡೆ ಇದೆಲ್ಲ ಬರ್ಕೊಂಡು ಕೂತ್ಕೊಂಡಿದೆಯಲ್ಲ, ಅದಕ್ಕೋಸ್ಕರ ಅರ್ಧ ಆಗಿಬಿಡ್ತು. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಫಸ್ಟ್ ಪೇಜ್ ಇಲ್ಲಿ ನೋಡಿ, ಇಲ್ಲಿಂದಾನೇ ಶುರು ಮಾಡಿದರೆ ಇಲ್ಲಿಗೆ ಮುಗಿದು ಹೋಗ್ತಾ ಇತ್ತು. ಅದಕ್ಕೆ ಒಂದೇ ಪೇಜಲ್ಲಿ ಶುರು ಮಾಡಿ ಅದೇ ಪೇಜಲ್ಲಿ ಬರೀರಿ. ಈಗಂತೂ ನಿಮಗೆ ಹೊರವಿಳಾಸ ಬರಿಬೇಕು. ಹೊರವಿಳಾಸ ಅಂತ ಬರೆದು ಇವರಿಂದ ಇವರಿಗೆ ಅದು ಬರಿಬೇಕಲ್ವಾ ಫಾರ್ಮ್ಯಾಟಲ್ಲಿ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದರೆ, ನೀವು ಅಕ್ಕಪಕ್ಕ ಪೇಜನ್ನೇ ಆಯ್ದುಕೊಳ್ಳಿ. ಇಲ್ಲಿ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿದ್ರೆ ಇದನ್ನು ಬಿಡಿಯಾಗಿ ಬರೆದು ಇದನ್ನು ಕಂಪ್ಲೀಟ್ ಮಾಡಿ ಅಲ್ಲಿ ಬಿಟ್ಬಿಟ್ಟು ನೆಕ್ಸ್ಟ್ ಪೇಜಿಗೆ ಹೋಗ್ಬಿಡಿ. ನೆಕ್ಸ್ಟ್ ಪೇಜಲ್ಲಿ ಅಂತಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಹಿಂಗೆ ಅಕ್ಕಪಕ್ಕ ಪೇಜ್ ಇರುತ್ತೆ, ಬರೆಯೋದಕ್ಕೆ ಈಸಿ ಆಗುತ್ತೆ. ಪ್ರಬಂಧ ಕೂಡ ಅಷ್ಟೇ ನೋಡಿ, ಇಲ್ಲಿಂದ ಇಲ್ಲಿ ಶುರು ಮಾಡಿದೆ ಮಗು. ನೀವು ಏನು ಮಾಡಿ ಗೊತ್ತಾ, ಇಲ್ಲಿ ಅರ್ಧಕ್ಕೆ ಆಯ್ತಲ್ವಾ, ಇದನ್ನ ಇಷ್ಟಕ್ಕೆ ಬಿಟ್ಬಿಟ್ಟು ಇಲ್ಲಿಂದ ಶುರು ಮಾಡಿ. ಬೆಸ್ಟ್ ಅದಲ್ವಾ ನಿಮಗೆ. ಇಲ್ಲ ನಂಗೆ ಮ್ಯಾಮ್ ಹಿಂಗೆ ಅಕ್ಕಪಕ್ಕ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ಇಲ್ಲಿಂದ ಶುರು ಮಾಡಿದರೆ ಈ ಪೇಜಲ್ಲಿ ಮುಗಿಸಿದೆ ನೋಡಿ ಮಗು. ಇಲ್ಲಿ ಮುಗಿಸಿದೆ ನೋಡಿ, ಲಾಸ್ಟಲ್ಲಿ ಮುಗಿಸು, ಅದಕ್ಕೊಂದು ಲೈನ್, ಅಂದರೆ ಇಲ್ಲಿಗೆ ಎಂಡ್ ಆಯಿತು ನನ್ನ ಪೇಪರು ಅಂತ ಹೇಳಿ ಬರೆದಿದೆ. ನಿಮಗೆ ಟೈಮ್ ಇದ್ದರೆ ಎಲ್ಲ ಉಳಿದಿರೋ ಪೇಜಲ್ಲೆಲ್ಲ ಲೈನ್ ಹಾಕ್ತಾ ಹೋಗಿ. ಇಲ್ಲ ಮ್ಯಾಮ್ ನಂಗೆ ಟೈಮ್ ಇರಲಿಲ್ಲ ಅಂದರೆ ನಿಮ್ದು ಎಷ್ಟಿದೆಯೋ ಅಷ್ಟೇ ಬರೆದು ಮುಗಿಸಿದ್ರು ಓಕೆ. ಇಲ್ಲ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ನಿಮ್ಗೆ ಟೈಮ್ ಇದ್ದರೆ ಅದನ್ನು ಫಸ್ಟ್ ಏನು ಮಾಡಿ ಆ ಲೈನ್ಸ್ಗಳನ್ನ ಹಾಕ್ತಾ ಹೋಗಿ ಅಂತ ಹೇಳಿರ್ತಾರೆ. ಹೆಂಗೆ ಬರೆದ್ರು ಓಕೆ, ನೋ ಇಶ್ಯೂಸ್. ಆದರೆ ಬರೀಬೇಕಾದ್ರೆ ಪ್ರೆಸೆಂಟೇಷನ್ ಎಷ್ಟು ಇಂಪಾರ್ಟೆಂಟ್ ಇದೆ, ಎಲ್ಲಿ ಪತ್ರಲೇಖನವನ್ನು ಶುರು ಮಾಡಬೇಕು, ಎಲ್ಲಿ ಪ್ರಬಂಧವನ್ನು ಶುರು ಮಾಡಬೇಕು, ಎಲ್ಲಿ ನೀವು ಸಂದರ್ಭವನ್ನು ಶುರು ಮಾಡಬೇಕು, ಇದು ತುಂಬ ನೆನ್ಪಿಟ್ಕೊಳ್ಳಿ. ಅದು ಬರೀ ನೆನ್ಪಿಟ್ಕೊಂಡ್ರೆ ಸಾಕಾಗಲ್ಲ. ನೀವೇನು ಮಾಡಬೇಕು ಅಂತ ಹೇಳಿದರೆ, ಈಗ ನಿಮ್ಮ ಪ್ರೆಪ್ 3 ಆಯ್ತಲ್ವಾ, ಈಗ ಆ ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ, ಪ್ರೆಪ್ 1, 2, 3ದು ಯಾವುದಾದ್ರೂ ಒಂದು ಪೇಪರ್ ತೊಗೊಳ್ಳಿ, ಅಲ್ಲಿದೆ ಪೇಪರ್ ತೊಗೊಂಬಿಟ್ಟು ಅದನ್ನೇ ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ಒಂದು 3 ಅವರ್ಸ್ ಟೈಮ್ ಇಟ್ಕೊಂಡು 3 ಅವರ್ಸಲ್ಲಿ ಕರೆಕ್ಟಾಗಿ ಇದನ್ನು ಕಂಪ್ಲೀಟಾಗಿ ನೀವೇನು ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಮ್ಯಾಮ್ ನಾನು ಸ್ವಲ್ಪನೇ ಪ್ರಾಕ್ಟೀಸ್ ಮಾಡ್ತೀನಿ, ದಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ಒಂದೇ ದಿವಸ ಎಲ್ಲ ಟೈಮ್ ಬರೀ ಕನ್ನಡಕ್ಕೆ ಕೊಡೋಕ್ಕಾಗಲ್ಲ, ಬರೀ ಒಂದೇ ಸಬ್ಜೆಕ್ಟಿಗೆ ಕೊಡೋಕ್ಕಾಗಲ್ಲ ಅನ್ನೋ, ದಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ಒಂದು ದಿವಸ ಬರೀ ಪ್ರಬಂಧವನ್ನು ಬರೀರಿ, 10 ನಿಮಿಷ 15 ನಿಮಿಷ ತೊಗೊಂಡು ಪ್ರಬಂಧ ಬರೀರಿ, ಒಂದು ದಿವಸ 10 ನಿಮಿಷ ತೊಗೊಂಡು ಪತ್ರಲೇಖನ ಬರೀರಿ. ಹೀಗೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಾರ್ಕ್ಸು ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳೇ. ಔಟ್ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಪ್ರೆಸೆಂಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವಾಗಲೂ ಪೇಪರಲ್ಲಿ ನಾವು ನಮ್ಮ ನಾಲೆಜ್ ನಮ್ಮ ತಲೆಯಲ್ಲಿರುತ್ತೆ, ಆದರೆ ನಮ್ಮ ನಾಲೆಜ್ ಹೇಗಿದೆ ಅನ್ನೋದನ್ನು ನಾವು ಸರಿಯಾಗಿ ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದು ಪೇಪರ್ ಮೇಲೆ. ಹೀಗಾಗಿ ಮರಿದೆ ಏನು ಮಾಡಿ ಅಂತ ಹೇಳಿದರೆ ಈ ಥರ ಪೇಪರ್ ಪ್ರೆಸೆಂಟೇಷನನ್ನು ಮಾಡಿ ನಿಮ್ಮ SSLC ಎಕ್ಸಾಮಲ್ಲಿ ಟಾಪ್ ಆಗಿ ಮಾಡಿ ಮಕ್ಕಳೇ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು, ತುಂಬ ಇಷ್ಟ ಆಯಿತು ಈ ವಿಡಿಯೋ ಅನಿಸಿದರೆ ನನಗೆ ಕಮೆಂಟ್ ಮಾಡಿ, ಹಾಗೆಯೇ ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ನಮ್ಮ ಜೊತೆ ಸ್ಟೇ ಟ್ಯೂನ್ ಮಾಡಿ.